ಟಿಕೆಟ್ ಖಚಿತಪಡಿಸದಿದ್ರೆ ಅನ್ಯ ಮಾರ್ಗವನ್ನ ಹಿಡಿತಾರ ಆಗಿದ್ರೆ ಶೆಟ್ಟರ್ ಅವರು ಸಂಜೆವರೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಶೆಟ್ಟರ್ಗೆ ಗಡುವು ನೀಡಿರುವಂತದ್ದು. ಅಂದ್ರೆ ಟಿಕೆಟ್ ಖಚಿತಪಡಿಸದಿದ್ರೆ ಅನ್ಯ ಮಾರ್ಗದತ್ತ ಶೆಟ್ಟರ್ ಹೋಗ್ತಾರ. ಬೆಳಗಾವಿಯಲ್ಲಿ ಟಿಕೆಟ್ ಕೊಟ್ರೆ ಶೆಟ್ಟರ್ಗೆ ಸೋಲಿನ ಭೀತಿಯಂತೆ. ಕಾಂಗ್ರೆಸ್ನತ್ತ ಮತ್ತೆ ಜಗದೀಶ್ ಶೆಟ್ಟರ್ ಒಲವು ವ್ಯಕ್ತಪಡಿಸ್ತಾರ. ಹಾಗಿದ್ರೆ ಮತ್ತೆ ಜಂಪ್ ಮಾಡ್ತಾರ ಬಿಜೆಪಿಯಿಂದ ಕಾಂಗ್ರೆಸ್ಗೆ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಮತ್ತೆ ಕೈಗೆ ಶೆಟ್ಟರ್ ಜಂಪ್ ಆಗ್ತಾರ. ಕಾಂಗ್ರೆಸ್ ಬಳಿ ಧಾರವಾಡ ಟಿಕೆಟ್ ಇಡ್ತಾರ ಶೆಟ್ಟರ್. ಎಸ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷಕ್ಕೆ ವಾಪಸ್ ಬಂದು ತಪ್ಪು ಮಾಡಿದೆ ಅಂತ ಏನಾದ್ರು ಅನ್ನಿಸ್ಬಿಟ್ಟಿದೆಯಾ? ಜಗದೀಶ್ ಶೆಟ್ಟರ್ ಅವರಿಗೆ ಧಾರವಾಡ ಹಾಗೆ ಹಾವೇರಿ ಕ್ಷೇತ್ರದ ಮೇಲೆ ಕಣ್ಣಿತ್ತು. ತಾನು ಬಿಜೆಪಿ ಪಕ್ಷಕ್ಕೆ ವಾಪಸ್ ಹೋದ್ರೆ ಎಲ್ಲೋ ಒಂದು ಕಡೆ ತನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದಿತ್ತು. ಆದ್ರೆ ಈಗ ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಇತ್ತ ಧಾರವಾಡನೂ ಇಲ್ಲ, ಇತ್ತ ಹಾವೇರಿ ಇಲ್ಲ. ಏನ್ ಮಾಡ್ತಾರೆ ಹಾಗಿದ್ರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬನ್ನಿ, ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳ್ತಾ ಹೋಗೋಣ. ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಂಡಿದ್ದಾರೆ. ಅದರ ಪ್ರಕಾರ ನಡ್ಕೊಂತಿದ್ದು ಮೊದಲು ನಡ್ಕೊಂಡ್ಬಂದಿದ್ವಿ. ಅವ್ರು ಕಾಂಟೆಸ್ಟ್ ಬೇಡ ಅಂತ ಮೊದಲಿಂದ ನಡ್ಕೊಂಡ್ ಬಂದಿದ್ವಿ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು. ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ. ನಾನು ಅದು ಬೇರೆ ಬೇರೆ ಕಾಣಿಸುವಾಗ ಅದು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡಕ್ಕೆ ಹೋಗಿಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೆದಿದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಕೂಡ ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಸಾಯಂಕಾಲ. ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ನಿಮಗೂ ಗೊತ್ತೈತಿ ಅಂತ ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲ, ಈಗ ಅಲ್ಲಿಂದ ಎಷ್ಟು ಜನ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ಕೆಲವೊಂದು ವ್ಯಕ್ತಿಗಳು ಇಡೀ ಒಂದು ವ್ಯವಸ್ಥೆ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ. ಈಗ ಇದ್ರಲ್ಲಿ ನೀವು ನೋಡಿದ್ರಲ್ಲ, ಎಲ್ಲಿ ತುಮಕೂರದಾಗ ಸೋಮಣ್ಣ ಅವ್ರಿಗೆ ಅಲ್ಲಿನೂ ಗೋ ಬ್ಯಾಕ್ ಅಂತ ಮಾಡಿದ್ರು. ಎಲ್ಲಿ ಫೀಲ್ಡ್ಗೆ ಇಳಿದು ಇದು ಮಾಡಿದ್ರು. ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದ್ಮೇಲೆ. ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ. ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿ ಮಾಡ್ತಾರೆ. ಆದರೆ ಜನರ ಮಾನಸದಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಆಮೇಲೆ ನಾನು ನಿರ್ಧಾರ ಬೆಳಗಾವಿಗೆ ಅಲ್ಲ, ಅದಕ್ಕೆ ನಾ ಚರ್ಚೆ ಮಾಡ್ತಾ ಇದ್ದೇನೆ ಅಂದ್ರೆ ಇಟ್ ಇಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ಕೊಂಡು ನಿರ್ಧಾರ ನಿಲ್ಲು ಅಂದ್ರೆ ಹೈಕಮಾಂಡ್ ಸೂಚನೆ ಬಂದ ನಾ ಹೇಳಿದಿಲ್ಲ. ಯಾವಾಗಲೂ ನಂದು ಒಂದೇ ಒಂದು ಹೈಕಮಾಂಡ್ದವರು ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರೆ ನಾನು ಡೆಫಿನೆಟ್ ನಿಲ್ತೇನೆ ಅಂತ ಮೊದ್ಲಿಂದ ಹೇಳಿದ್ನಿ. ಇವತ್ತು ಹೇಳ್ತೀನಿ, ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗ್ಬೇಡಿ. ಅಂತಿಮ ತೀರ್ಪು ಅಲ್ಲ ಇದು. ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಲ್ ಡಿಸ್ಕಸ್ ಇಟ್, ಒಂದು ಡಿಸಿಷನ್ ಬರ್ತದೆ. ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ, ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ. ಇನ್ನೂ ಅಲ್ಲಿ ಹೋಗ್ಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ. ಟೇಕ್ ಡಿಸಿಷನ್, ಎಲ್ಲವನ್ನೂ ಎಲ್ಲ ಕನ್ಸಿಡರ್ ನೋಡ್ಕೊಂಡು ಡಿಸಿಷನ್ ತಗೋ. ಪ್ರದೀಪ್ ಶೆಟ್ಟರ್ ಹೇಳ್ತಾ ಇದ್ರು, ಶೆಟ್ಟರ್ ಕುಟುಂಬನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದ್ದೀನಿ, ಅದು ನಾನಾಗಿ ನನ್ನ ಬಾಯಿಂದ ಹೇಳ್ಸಕ್ ಹೋಗ್ಬೇಡಿ. ಏನ್ ನಡೀತದೆ ಎಲ್ಲರಿಗೂ ಗೊತ್ತಿದೆ. ನನಗೆ ಯಾರು ಪಶ್ಚಾತ್ತಾಪ ಮಾಡಿಸೋದಿಲ್ಲ. ಇಷ್ಟ ಹೇಳ್ತೇನೆ. ಶೆಟ್ಟರ್ ಮುಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಷ್ಟು ಸಲ ಹೇಳ್ಬೇಕು? ಪರಿಸ್ಥಿತಿ ನೋಡಪ್ಪ, ಅದಕ್ಕೆ ಅವ್ರಿಗೆ ಕೇಳಬೇಕು ಈ ಕ್ವಶನ್. ಅದ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಲಿ? ಸರಿ, ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ. ಅವಾಗ ಈಶ್ವರಪ್ಪನವರು ನಿಮಗೆ ಬೈದಿದ್ರು. ಈಗ ನೀವು ಅದಕ್ಕೆ ಕೇಳ್ರಿ ಅವ್ರಿಗೆ. ಅವ್ರು ಹೋಗಿ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಲ್ಲ. ಅವ್ರು ಹೇಳಿದ್ರೆ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈಗ ಬೊಮ್ಮಾಯಿ ಆಲ್ರೆಡಿ MLA ಇದ್ದಾರೆ. ಅಂತ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತಾ? ನೋಡ್ರಿ, ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ ನಿರ್ಧಾರ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾರಣಸಭೆ ಕೊಟ್ಟಿದ್ದಾರೆ. ಇಲ್ಲ ಅದು ಸರಿ ಇಲ್ಲ, ಹೀಗೆ ಕೊಟ್ರು ಅಂತ ನಾ ಯಾಕೆ ಕಮಿಟ್ ಮಾಡಲಿ? ಅಲ್ಲ, ಹಂಗಲ್ಲ, ತತ್ವ ಸಿದ್ಧಾಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಇದು ಅಪ್ಲೈ ಆಗಲ್ವಾ ಅಂತ. ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದು. ಸರಿ,
ಗೆಲುವಿನ ಇದನ್ನ ನೋಡ್ಕೊಂಡು ಸ್ಟ್ರಾಟಜಿ ನೋಡ್ಕೊಂಡು ವರದಿಯನ್ನ ನೋಡ್ಕೊಂಡು ಟಿಕೆಟ್ ಕೊಟ್ಟರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮತ್ತೆ ಎಲ್ಲರೂ ಕ್ಯಾಂಡಿಡೇಟ್ಗಳು ಆಗ್ತಾ ಇರೋರು ಹೇಳ್ತಾ ಇದ್ದಾರೆ. ಇದು ಹೌದಾ? ಇದು ನೋಡಿ, ನಾವೊಂದು ಹೇಳಿದ್ವಿ, ಬೇರೆ ಬೇರೆ ಕಾರಣಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಯಾವ ಕಾರಣ ಸಲ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗಿ ಬಯಲು ಚರ್ಚೆ ಮಾಡಕ್ಕೆ ಹೋಗಿ. ಏನಾಗಿದೆ ಸರ್, 20 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಬಿಜೆಪಿ? ಅಲ್ರಿ, ವಾತಾವರಣ ಚಲೋ ಇದೆ. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಮೋದಿಯವರ ಪರವಾದಂಥ ಅಲೆ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಇನ್ನೊಂದು ಸಲ, 3ನೇ ಸಲ. ಎಸ್, ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಬಹಳ ಬೇಸರಗೊಂಡಿದ್ದಾರೆ. ಅವರ ಮಾತಲ್ಲೇ ಗೊತ್ತಾಗ್ತಿದೆ. ರಾಯಚೂರಿನ ಪ್ರವಾಸವನ್ನ ಕೈಗೊಂಡಿದ್ರು, ಅದನ್ನ ಮೊಟಕುಗೊಳಿಸಿ ಮತ್ತೆ ಬೆಂಗಳೂರು ವಾಪಸ್ ಆಗ್ತಿದ್ರು. ಆದರೆ ಏನಪ್ಪ ಇಲ್ಲಿ ನಡೆದಿರೋದು ಅಂತಂದ್ರೆ, ಒಂದು ಹೋಪನ್ನ ಇಟ್ಕೊಂಡಿದ್ರು. 3ನೇ ಪಟ್ಟಿಯಲ್ಲಾದರೂ ಕೂಡ ಅವರ ಹೆಸರು ಬರುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಬೆಳಗಾವಿ ಕ್ಷೇತ್ರದ ವಿಚಾರದ ಮೇಲೆ ಜಗದೀಶ್ ಶೆಟ್ಟರ್ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರುವ ರೀತಿ ಕಾಣಿಸ್ತಾ ಇಲ್ಲ. ಆದರೆ ಜಗದೀಶ್ ಶೆಟ್ಟರ್ ಅವರು ಎಲ್ಲೋ ಒಂದು ಕಡೆ ಹೈಕಮಾಂಡ್ ವಿಚಾರವನ್ನ ಬಹಳ ಬಹಿರಂಗವಾಗಿಯೇ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಕಾದು ನೋಡಬೇಕಾಗಿದೆ ಮುಂದಿನ ನಿರ್ಧಾರ ಏನಾಗುತ್ತೆ. ಮುಂದಿನ ದಿನಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಏನು ಹೇಳ್ತಾರೆ, ಬಿಜೆಪಿಯಲ್ಲೇ ಇರ್ತಾರಾ ಅಥವಾ ಬಿಜೆಪಿಯನ್ನು ತೊರೆದು ಮತ್ತೆ ಕಾಂಗ್ರೆಸ್ ಹಾದಿಯನ್ನು ಹಿಡಿತಾರಾ ಅನ್ನುವಂಥದ್ದನ್ನು ಕಾದಷ್ಟೇ ನೋಡಬೇಕಾಗಿದೆ.